ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈಗ SSLC ಯಲ್ಲಿರುವ ಆಕ್ಟಿವಿಟಿ ಬುಕ್ ಅಲ್ಲಿರುವ ಒಂದು ಆಕ್ಟಿವೈಸ್ ಪಾಸ್ವೈಸ್ ಬಗ್ಗೆ ಬಿಡಿಸೋಣ. ಇದು SSLC ಮತ್ತು PUC ವಿದ್ಯಾರ್ಥಿಗಳೆಲ್ಲ ಆಕ್ಟಿವೈಸ್ ಪಾಸ್ವೈಸ್ PUC ವಿದ್ಯಾರ್ಥಿಗಳಿಗೂ ಬರುತ್ತಾ, SSLC ವಿದ್ಯಾರ್ಥಿಗಳಿಗೂ ಬರುತ್ತಾ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೂ ಪಾಸ್ವೈಸ್ ಬರುತ್ತಾ. ನೋಡ್ರಿ, ಅಚ್ಚ ಕನ್ನಡದಲ್ಲಿ ಸವಿಸ್ತಾರವಾಗಿ ಬಿಡಿಸ್ಯಾನ್ ತಗೋಮ. ಪ್ರತಿಯೊಂದಕ್ಕ ನೀವು ಟ್ರೈ ಮಾಡ್ಬೇಕಷ್ಟೇ, ಪ್ರಾಕ್ಟೀಸ್ ಮಾಡಿ. ನೋಡು, ಆಕ್ಟಿವೈಸ್ ಪಾಸ್ವೈಸ್ ಮಾಡೋ ಹೊತ್ತಿನಾಗ ನಾವೇನು ಸ್ವಲ್ಪ ಬೇಸಿಕ್ ಗೊತ್ತಿರ್ಬೇಕ್ರಿ. ಕಂಪಲ್ಸರಿ ನೋಡ್ರಿ, ಆಕ್ಟಿವೈಸ್ ಅಲ್ಲಿ ಹೆಂಗ ಇದು ಆಕ್ಟಿವೈಸ್ ಅಲ್ಲಿ ಏನಿರುತ್ತೆ, ಫಸ್ಟ್ ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ಅಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ವರ್ಬ್ ಪ್ಲಸ್ ಅಬ್ಜೆಕ್ಟ್, ಇದು ಆಕ್ಟಿವೈಸ್ ಅಲ್ಲಿ. ಪಾಸಿವೈಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಫಸ್ಟ್ ಅಬ್ಜೆಕ್ಟಿಗೆ ಆದ್ಯತೆ ಕೊಡಬೇಕು. ಅಬ್ಜೆಕ್ಟ್ ಬರ್ತಾ ಪ್ಲಸ್ ವರ್ಬ್ ಬರ್ತಾ ಪ್ಲಸ್ ಆಮೇಲೆ ಸಬ್ಜೆಕ್ಟ್ ಬರುತ್ತೆ. ಒಟ್ಟಿನಲ್ಲಿ ಈ ಲೈನ್ ಏನಾಗುತ್ತೆ, ಆಕ್ಟಿವೈಸ್ ಅಲ್ಲಿ ಉಲ್ಟಾ ಹೊಡಿತ್ತೆ ಕೇಸ್. ಸಬ್ಜೆಕ್ಟ್ ವರ್ಬ್ ಕಂಪಲ್ಸರಿ V3 ಇರ್ಬೇಕು. ಆಕ್ಟಿವೈಸ್ ಅಲ್ಲಿ ಯಾವುದೇ ವರ್ಬ್ ನೋಡ್ರಿ, V1 ಇರ್ಲಿ, V2, V3 ಯಾವುದೇ ಇರ್ಲಿ, ಕಂಪಲ್ಸರಿ ಪಾಸಿವೈಸ್ ನಲ್ಲಿ ಇರಬೇಕು, V3 ಇರಲೇಬೇಕು ಕಂಪಲ್ಸರಿ. ಆಕ್ಟಿವೈಸ್ ಅಂಡ್ ಪಾಸಿವೈಸ್ ನೋಡ್ರಿ, ಸಬ್ಜೆಕ್ಟ್ ವರ್ಬ್ ಅಬ್ಜೆಕ್ಟ್. ಪಾಸಿವೈಸ್ ನಲ್ಲಿ ಅಬ್ಜೆಕ್ಟ್ ಫಸ್ಟ್ ಬರುತ್ತೆ, ಆಮೇಲೆ V3 ಬರುತ್ತೆ ಪ್ಲಸ್ ಸಬ್ಜೆಕ್ಟ್. ಇನ್ನೊಂದ್ರಿ, ಸಬ್ಜೆಕ್ಟ್ ಇದ್ದಾಗ ಇನ್ನೊಂದು ಸಬ್ಜೆಕ್ಟ್ ಗಳು ಏನಾಗ್ತಾವ ಅಂತಂದ್ರೆ ನೋಡ್ರಿ, ಆಕ್ಟಿವೈಸ್ ಅಲ್ಲಿ ಏನಾಗುತ್ತೆ ಅಂತ ಸಬ್ಜೆಕ್ಟ್ ಹೈ ಇದ್ರ ಪಾಸಿವೈಸ್ ನಲ್ಲಿ ಏನಾಗತ್ತವ, ಐ ಇದ್ದು ಮೀ ಆಗುತ್ತೆ, ಯು ಇದ್ದಿದ್ದು ಯು ಆಗುತ್ತೆ. ನೆಕ್ಸ್ಟ್ ವಿ ಇದ್ದಿದ್ದು ಅಸ್ ಆಗುತ್ತೆ. ವಿ ಅಂದ್ರೆ ನಾವು, ಯು ಅಂದ್ರೆ ನೀನು, ಐ ಅಂದ್ರೆ ನಾನು. ನೆಕ್ಸ್ಟ್ ದೇ ಅಂದ್ರೆ ಅವರು, ದೇ ಇದ್ದಿದ್ದು ದೆಮ್ ಆಗುತ್ತೆ. ನೆಕ್ಸ್ಟ್ ದೇ ಇದ್ದಿದ್ದು ದೆಮ್ ಆಗುತ್ತೆ, ಈ ಇದ್ದಿದ್ದು ಇಮ್ ಆಗುತ್ತೆ, ಸಿ ಇದ್ದಿದ್ದು ಹರ್ ಆಗುತ್ತೆ. ನೆಕ್ಸ್ಟ್ ಇಟ್ ಇದ್ದಿದ್ದು ಇಟ್ ಆಗುತ್ತೆ. ಆಕ್ಟಿವೈಸ್ ಅಲ್ಲಿ ಐ ಇದ್ರ ಮೀ ಆಗುತ್ತೆ, ಯು ಇದ್ರೆ ಹಿವ್ ಆಗುತ್ತೆ, ವಿ ಇದ್ರೆ ಹಸ್ ಆಗುತ್ತೆ, ದೇ ಇದ್ದು ದೆಮ್ ಆಗುತ್ತೆ, ಈ ಇದ್ದು ಹಿಮ್ ಆಗುತ್ತೆ, ಸಿ ಇದ್ದು ಹರ್ ಆಗುತ್ತೆ, ಇಟ್ಟಿದ್ದು ಇಟ್ ಆಗುತ್ತೆ. ಇವು ಪ್ರೊನೌನ್ಸ್ಗಳ್ರಿ. ಸಬ್ಜೆಕ್ಟ್ ಪ್ರೊನೌನ್ಸ್ ಒಂದ್ ವೇಳೆ ಹೆಸರು ಯಾರ್ದನ ಹೆಸರು ಸೇಮ್ ಹೆಸರು ಇದ್ರೆ ಹೆಸರು ಬರ್ಬೋದು. ಲಾಸ್ಟ್ ರಮೇಶ್ ಇದ್ರೆ ಲಾಸ್ಟ್ ಇದ್ರಾಗ ಏನಾಗುತ್ತೆ, ರಮೇಶ್ ಆಗುತ್ತೆ. ಇಲ್ಲಿ ಸುರೇಶ್ ಇದ್ರೆ ಇಲ್ಲಿ ಸುರೇಶ್ ಆಗುತ್ತೆ, ಇಲ್ಲಿ ಶಶಿ ಇದ್ರೆ ಶಶಿ ಆಗುತ್ತೆ. ಇನ್ನೊಂದು ವರ್ಬ್ ನೋಡ್ಕೊಂಬೇಕು ನೋಡ್ರಿ. ಒಂದು ರೈಟ್ ಇದೆ ರೀ, ರೈಟ್, ರೋಟ್, ರಿಟರ್ನ್, ರೈಟಿಂಗ್. ನೋಡ್ರಿ, ಇದು V1 ಆಗಿರುತ್ತೆ, ಇದು V2 ಆಗಿರುತ್ತೆ, ಇದು V3 ಆಗಿರುತ್ತೆ. ಕಂಪಲ್ಸರಿ ಆಕ್ಟಿವೈಸ್ ಅಲ್ಲಿ ಅಂದ್ರೆ ಆಕ್ಟಿವೈಸ್ ಅಲ್ಲಿ ಯಾವುದೇ ವರ್ಬ್ ಇರಲಿ, ಪಾಸಿವೈಸ್ ನಲ್ಲಿ ಮಾತ್ರ ಕಂಪಲ್ಸರಿ ಏನಾಗಬೇಕು, ರಿಟರ್ನ್ ಅಂತ V3 ನೇ ಬರಬೇಕು. ಇಲ್ಲಿ ಗೋ ವೆಂಟ್ ಗಾನ್ ಅಂತಿತ್ತು ನೋಡ್ರಿ. ಇದು V1, ಇದು V2, V3 ನೇ ಮೆನ್ಷನ್ ಮಾಡ್ಬೇಕು ಪಾಸಿವೈಸ್ ಅಲ್ಲಿ. ನೆಕ್ಸ್ಟ್ ರೀಡ್ ಇರ್ತಾರೆ, ರೀಡ್, ರೆಡ್, ರೀಡಿಂಗ್. ಇದು ರೀಡ್ ಇದೆ, ಇದು ರೆಡ್ ಇದೆ, ರೆಡ್ ಏನು ಪಾಸಿವೈಸ್ ಅಲ್ಲಿ ಇದೆ, ರೆಗ್ಯುಲರ್ ವರ್ಬ್. ಇದು ರೆಗ್ಯುಲರ್ ವರ್ಬ್ ನೋಡ್ರಿ, ರೆಡ್ ಕಂಪಲ್ಸರಿ V3 ಆಗುತ್ತೆ. ಇದು V3 ನೇ ಮೆನ್ಷನ್ ಮಾಡ್ಬೇಕು. ಪಾಸಿವೈಸ್ ಅಲ್ಲಿ ವರ್ಬ್ ಏನಿರುತ್ತೆ, V3 ಇರುತ್ತೆ. ಇದು ಬೇಸಿಕ್ ಗೊತ್ತಿರ್ಬೇಕ್ರಿ. ಬೇಸಿಕ್ ಗೊತ್ತಿದ್ರೆ ಮಾತ್ರ ಆಕ್ಟಿವೈಸ್ ಪಾಸಿವೈಸ್ ಬಿಡ್ಸಕ್ ಬರ್ತಾವ. ನೆಕ್ಸ್ಟ್ ನೋಡ್ರಿ, ಇದರಲ್ಲಿ ಒಂದು ಎಕ್ಸಾಂಪಲ್ ತಗೊಂಬನ. ಏನೈತೆ, ಹರ್ಷ ಈಸ್ ರೈಟಿಂಗ್ ಎ ಲೆಟರ್ ಅಂತಿದೆ. ಹರ್ಷ ಈಸ್ ರೈಟಿಂಗ್ ಎ ಲೆಟರ್. ಹರ್ಷ ಈಸ್ ರೈಟಿಂಗ್.
ಹರ್ಷ ಈಸ್ ರೈಟಿಂಗ್ ಎ ಲೆಟರ್ ಅಂತ ಇದು ಆಕ್ಟಿವ್ ವಾಯ್ಸ್ ಇದೆ. ಆಕ್ಟಿವ್ ಅಂದ್ರೆ ಹರ್ಷ ಒಂದು ಪತ್ರವನ್ನು ಬರೀತಿದ್ದಾಳೆ. ಎ ಲೆಟರ್ ನೋಡ್ರಿ, ಇದೊಂದು ಆರ್ಟಿಕಲ್ಸ್ ಆಗತ್ತೆ ನೋಡ್ರಿ. ಯಾವ್ದೇ ಲೆಟರ್ಸ್ ಅಂದ್ರೆ ಎ ಲೆಟರ್ ಅಂತ ಇದೆ, ಆರ್ಟಿಕಲ್ಸ್ ಒಂದು. ಹರ್ಷ ಒಂದು ಪತ್ರವನ್ನು ಬರೀತಾ ಇದ್ದಾಳೆ, ಪ್ರೆಸೆಂಟ್ ಕಂಟಿನ್ಯೂಲ್ ಇದೆ. ಹರ್ಷ ಒಂದು ಪತ್ರವನ್ನು ಬರೀತಾ ಇದ್ದಾಳೆ. ಇದು ಪಾಸ್ಟ್ ವಾಯ್ಸ್ ಮಾಡ್ಬೇಕಾದ್ರೆ ನೋಡ್ರಿ, ಫಸ್ಟ್ ಇದು ಸಬ್ಜೆಕ್ಟ್, ಇದು ವರ್ಬ್, ಇದು ಅಬ್ಜೆಕ್ಟ್. ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್. ಪಾಸ್ಟ್ ವಾಯ್ಸ್ ಮಾಡೋದ್ನಾಗ ಏನಾಗುತ್ತೆ, ಫಸ್ಟ್ ಅಬ್ಜೆಕ್ಟ್ ಬರುತ್ತೆ. ಅಬ್ಜೆಕ್ಟ್ ಗೆ ಆದ್ಯತೆ ಕೊಡಬೇಕು. ನಾವ್ ಏನಿಲ್ಲ, ಫಸ್ಟ್ ಅಬ್ಜೆಕ್ಟ್. ಅವ್ರ ವಿಷಯ ಏನೈತೆ, ಹರ್ಷ ಏನ್ ಮಾಡಕತ್ತಾಳ, ಒಂದು ಲೆಟರ್ ಅನ್ನು ಬರಿತಿದ್ದಾಳೆ. ಆ ಲೆಟರ್ ತಂಬರ್ಬೇಕು. ಎ ಲೆಟರ್, ಎ ಲೆಟರ್. ಇಲ್ಲಿ ಏನಿದ್ರಿ, ಈ ಲೆಟರ್ ಎಂಬುದು ಮತ್ತೆ ಈ ಲಾಸ್ಟಿಗೆ ಈ ಒಂದು ಅಬ್ಜೆಕ್ಟ್ ಹುಡುಕೋದಾಗಿದೆ, ಸಿಂಗುಲರ್ ಐತೆ ಪ್ಲೂರಲ್ ಐತೆ ಅಂತ ನೋಡ್ಬೇಕು. ಎ ಲೆಟರ್ ಅಂದ್ರೆ ಒಂದು ಪತ್ರ ಇದೆ. ಎರಡು ಪತ್ರಗಳು, ಮೂರು ಪತ್ರಗಳು ಅಂತಿಲ್ಲ, ಒಂದು ಪತ್ರ ಇದೆ. ಇದು ಸಿಂಗುಲರ್ ಇದೆ. ಸಿಂಗುಲರ್ ಏನೈತೆ, ಈಸ್ ತಗೋಬೇಕು. ಈಸ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಈಸ್ ಕೊಟ್ಟಿದ್ದಾನೆ. ಈಸ್ ಕೊಟ್ಟಾಗ ಏನೈತೆ, ಬೀಯಿಂಗ್, ಈಸ್ ಬೀಯಿಂಗ್. ಬೀಯಿಂಗ್ ಬರ್ತ್ ನೋಡ್ರಿ. ಎಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದ ಬಂತಂದ್ರ ಆ ಹೆಲ್ಪಿಂಗ್ ವರ್ಬ್ ಮುಂದ ಬೀಯಿಂಗ್ ಬರ್ಲೇಬೇಕು. ಬೀಯಿಂಗ್. ಈ ಲೆಟರ್ ಈಸ್ ಬೀಯಿಂಗ್, ಆಮೇಲೆ ವರ್ಬ್ V3 ಇರ್ಬೇಕು ನೋಡ್ರಿ. ರೈಟಿಂಗ್ ಅಂತ ಇದೆ. ರೈಟಿಂಗ್ ಇದ್ದೇನಾಗತ್ತ, ರಿಟರ್ನ್ ಆಗತ್ತೆ. ರಿಟರ್ನ್. ಆಮೇಲೆ ಕಂಪಲ್ಸರಿ ಏನು, ಬೈ ಹಚ್ಬೇಕು. ಬೈ ಯಾರಿಂದ, ಹರ್ಷ. ಬೈ ಹರ್ಷ. ಇದ್ರ ಮೀನಿಂಗ್ ಏನಾಗುತ್ತೆ ನೋಡ್ರಿ ಕನ್ನಡ. ಹರ್ಷ ಈಸ್ ರೈಟಿಂಗ್ ಎ ಲೆಟರ್ ಅಂದ್ರೆ ಹರ್ಷಳು ಒಂದು ಪತ್ರವನ್ನು ಬರೀತಾ ಇದ್ದಾಳೆ. ನೆಕ್ಸ್ಟ್ ಪಾಸ್ಟ್ ವಾಯ್ಸ್ ಅಲ್ಲಿ ಏನೈತೆ, ಒಂದು ಪತ್ರವು ಹರ್ಷಳಿಂದ ಬರೆಯಲ್ಪಡುತ್ತಾ ಇದೆ. ಒಂದು ಪತ್ರವು ಹರ್ಷಳಿಂದ ಬರೆಯಲ್ಪಡುತ್ತಾ ಇದೆ. ಇದ್ರಾಗ ಏನು ನಾವು ಏನೇನ್ ತಗೊಂಡಿವಿ ನೋಡ್ರಿ, ರೈಟಿಂಗ್ ಇದ್ದು ರಿಟರ್ನ್ ಹಾಕಿದ್ವಿ. ನೆಕ್ಸ್ಟ್ ಫಸ್ಟ್ ಹರ್ಷ ಇತ್ತೇನು, ಆಬ್ಜೆಕ್ಟ್ ಫಸ್ಟ್ ಮುಂದೆ ಹಾಕಿದ್ವಿ, ದ ಎ ಲೆಟರ್ಸ್. ಕಂಪಲ್ಸರಿ ಈಸ್ ಇತ್ತು, ಈಸ್ ಹಾಕಿದ್ವಿ, ಈಸ್ ಬೀಯಿಂಗ್ ಹಾಕಿದ್ವಿ. ನೆಕ್ಸ್ಟ್ ಏನೈತಿ, ಇದ್ರಾಗ ಇನ್ನೊಂದು ಮೆನ್ಷನ್ ಐತೆ, ಬೈ ತಗೊಂಡಿವಿ. ಇದು ಯಾರಿಂದ ಬರೆಯಲ್ಪಡ್ತಾ ಇದೆ, ಹರ್ಷಳಿಂದ ಬರೆಯಲ್ಪಡ್ತಾ ಇದೆ. ಇದ್ರ ಜಾಸ್ತಿ ಅಂದ್ರೆ ಇದು ಬೀಯಿಂಗ್ ಅಂಡ್ ರಿಟರ್ನ್, ಈ ಮೂರು ಬಂದ ನೋಡ್ರಿ ಎಕ್ಸ್ಟ್ರಾ. ಸೆಕೆಂಡ್ ಒನ್ ಏನೈತಿ ನೋಡ್ರಿ, ಅನುಷ ಯಾಸ್ ಈಟನ್ ಎ ಚಾಕ್. ನೋಡ್ರಿ, ಅನುಷ ಯಾಸ್ ಈಟನ್ ಎ ಚಾಕ್ಲೇಟ್. ಅನುಷಳು ಒಂದು ಚಾಕ್ಲೇಟ್ ಅನ್ನು ತಿಂದಳು. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದೆ. ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲದಲ್ಲಿ, ಈಗ ಕೆಲಸ ಈಗ ಮುಗಿದಿರೋದ್ರ ಬಗ್ಗೆ ಮಾತನಾಡ್ತಿದೆ. ಅನುಷ ಯಾಸ್ ಈಟನ್ ಚಾಕ್ಲೇಟ್ ಅಂದ್ರೆ ಅನುಷ ಒಂದು ಚಾಕ್ಲೇಟ್ ಅನ್ನು ತಿಂದಳು. ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. ಪಾಸ್ಟ್ ವಾಯ್ಸ್ ಇದನ್ನ ಯಾವ ರೀತಿ ಮಾಡಬೇಕು ನೋಡಿ. ಫಸ್ಟ್ ಇದು ಸಬ್ಜೆಕ್ಟ್, ಇದು ವರ್ಬ್, ಇದು ಆಬ್ಜೆಕ್ಟ್. ನಾವೇನ್ ಬರಬೇಕು, ಆಕ್ಟಿವ್ ವಾಯ್ಸ್ ಮಾಡಲ್ಲಿ ಫಸ್ಟ್ ಆಬ್ಜೆಕ್ಟ್ ತರಬೇಕು. ಎ ಚಾಕ್ಲೇಟ್. ಎ ಚಾಕ್ಲೇಟ್. ಈ ಚಾಕ್ಲೇಟ್ ತಂದಿವಿ. ನೆಕ್ಸ್ಟ್ ಏನೈತಿ, ವರ್ಬ್, ಹೆಲ್ಪಿಂಗ್ ವರ್ಬ್ ನೋಡ್ಕೊಂಬೇಕು. ಸೆಕೆಂಡ್ ಒನ್ ಯಾಸ್ ಇದೆ. ಯಾಸ್ ಇದ್ದದಲ್ಲಿ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಯಾಸ್ ಇರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಯಾಡ್ ಇರುತ್ತೆ. ಏನು ಯಾಸ್ ಇದ್ದಲ್ಲಿ ಯಾಸ್ ಬೀನ್, ಮುಂದಿನ ಏನು ಬೀನ್ ಮಾಡ್ಕೊಂಬೇಕ್ರಿ. ಮತ್ತೆ ಇಲ್ಲಿ ಬೀಯಿಂಗ್ ಬರಲ್ಲ ನೋಡ್ರಿ, ಬೀನ್. ಎ ಚಾಕ್ಲೇಟ್ ಆಸ್ ಬೀನ್. ಆಮೇಲೆ ವರ್ಬ್, ಇದು ಈಟ್, ಎಟ್, ಈಟನ್, V3 ಅಲ್ಲಿ ಇದೆ. ಈಟನ್ ಆಯ್ತು. ನೆಕ್ಸ್ಟ್ ಬೈ. ನೋಡ್ರಿ, ಎ ಚಾಕ್ಲೇಟ್ ಆಸ್ ಬೀನ್ ಈಟನ್ ಬೈ ಅನುಷಾ. ಅಂದ್ರೆ ಒಂದು ಚಾಕ್ಲೇಟ್ ಅನುಷಳಿಂದ ತಿನ್ನಲ್ಪಟ್ಟಿತು. ಒಂದು ಚಾಕ್ಲೇಟ್ ಅನುಷಳಿಂದ ತಿನ್ನಲ್ಪಟ್ಟಿತು. ಇದರಲ್ಲಿ ಫಸ್ಟ್ ನೋಡ್ರಿ, ಆಕ್ಟಿವ್ ವಾಯ್ಸ್ ಪಾಸ್ಟ್ ವಾಯ್ಸ್ ಮಾಡಿದ್ರೆ ಫಸ್ಟ್ ಏನಾದ್ವಿ, ಆಬ್ಜೆಕ್ಟ್ ತಗೊಂಡ್ವಿ, ಆಬ್ಜೆಕ್ಟ್ ಹಾಕಿದ್ವಿ ಎ ಚಾಕ್ಲೇಟ್. ಆಮೇಲೆ ಹೆಲ್ಪಿಂಗ್ ವರ್ಬ್ ಐತೆ, ಯಾಸ್ ಹಾಕಿದ್ವಿ. ಯಾಸ್ ಇದ್ದದ್ದು ಮುಂದ ಬೀನ್ ಹಾಕಿದ್ವಿ, ಯಾಸ್ ಬೀನ್.
ನೆಕ್ಸ್ಟ್ ವರ್ಬ್ ಈಟನ್ ಇದೆ ಅಥವಾ ವಿ3 ಇದೆ, ಈಟನ್ ಅಂತ ಹಾಕಿದೀವಿ. ನೆಕ್ಸ್ಟ್ ಬೈ ಯಾರಿಂದ? ಅನುಷಳಿಂದ. ಬೈ ಅನುಷ. ಪಾಸ್ಟ್ ವೈಸ್ ಮುಗಿತ್ ನೋಡ್ರಿ. ಸಿ ವಾಸ್ ಕಿಲ್ಲಿಂಗ್ ಮಸ್ಕಿಟೋಸ್. ಅವಳು, ಇದು ಪಾಸ್ಟ್ ಕಂಟಿನ್ಯೂನಲ್ಲಿ ಇದೆ. ಮುಗಿದೋಗಿದ್ದು ಅಂದ್ರೆ ಎಸ್ಟರ್ಡೇ ಕೆಲಸ ನಡೆದಿದ್ದು ಪಾಸ್ಟ್ ಕಂಟಿನ್ಯೂನಲ್ಲಿ ಇದೆ. ಅಂದ್ರೆ ಸಿ ವಾಸ್ ಕಿಲ್ಲಿಂಗ್ ಮಸ್ಕಿಟೋಸ್ ಅಂದ್ರೆ ಅವಳು ಸೊಳ್ಳೆಗಳನ್ನು ಕೊಲ್ತಾ ಇದ್ಲು. ಏನ್ ಮಾಡ್ತಿದ್ಲು ಅವಳು? ನಿನ್ನೆ ಸೊಳ್ಳೆಗಳನ್ನು ಕೊಲ್ತಾ ಇದ್ಲು. ಇದು ಪಾಸಿವ್ ವಾಯ್ಸ್ ನಲ್ಲಿ ಮಾಡಿದಾಗ ಫಸ್ಟ್ ನಾವೇನ್ ತಂಬೇಕು? ಆಬ್ಜೆಕ್ಟ್. ಇದು ಸಬ್ಜೆಕ್ಟ್, ಇದು ವರ್ಬ್, ಇದು ಆಬ್ಜೆಕ್ಟ್. ಫಸ್ಟ್ ಆಬ್ಜೆಕ್ಟ್ ತಗೋಬೇಕು. ಮಸ್ಕಿಟೋಸ್. ಮಸ್ಕಿಟೋಸ್. ಇದು ಮಸ್ಕಿಟೋಸ್ ಎಂಬುದು ಏನೈತೆ? ಪ್ಲೂರಲ್ ಇದೆ. ಎಸ್ ಬಂದಿದೆ ನೋಡ್ರಿ. ಮಸ್ಕಿಟೋಸ್ ಅಂದ್ರೇನು? ಸೊಳ್ಳೆಗಳು. ಸೊಳ್ಳೆಗಳು ಇದ್ದ ಪ್ಲೂರಲ್ ಇದ್ದಲ್ಲಿ ಇಲ್ಲಿ ವಾಸ್ ಇದೆ. ವಾಸ್ ಇದ್ದಿದ್ದು ಏನ್ ಮಾಡಬೇಕು? ಪ್ಲೂರಲ್ ಇದೆ. ಪ್ಲೂರಲ್ ವರ್ಬ್ ಅನ್ನೇ ತಗೋಬೇಕು. ವಾಸ್ ಇದ್ದಿದ್ದು ಏನಾಗತ್ತೆ? ಪಾಸ್ಟ್ ಕಂಟಿನ್ಯೂಲಿ ವಾಸ್ ವರ್ ಅಂತ ಆಗತ್ತೆ. ಇಲ್ಲಿ ವರ್ ತಗೋಬೇಕು. ಆಲ್ರೆಡಿ ವಾಸ್ ವರ್ ಇದು ಹೆಲ್ಪಿಂಗ್ ವರ್ಬ್ ಕೊಟ್ಟ ನಂತರ ನಾವ್ ಏನ್ ಮಾಡಕ್ ಮುಂದ ಬೀಯಿಂಗ್ ಹಚ್ಬೇಕು. ಬೀಯಿಂಗ್. ಮಸ್ಕಿಟೋಸ್ ವರ್ ಬೀಯಿಂಗ್. ನೆಕ್ಸ್ಟ್ ವರ್ಬ್ ವಿ3 ಇರ್ಬೇಕು. ಕಿಲ್ ಇದೆ, ಕಿಲ್ಲಿಂಗ್ ಇದೆ. ಇದೇನೈತೆ? ಕಿಲ್ಡ್. ಕಿಲ್ಡ್. ನೆಕ್ಸ್ಟ್ ಬೈ. ಇಲ್ಲಿ ಸಿ ಇದೆ. ಸಿ ಇದ್ದು ಆಕ್ಟಿವ್ ವಾಯ್ಸ್ ಅಲ್ಲಿ ಸಿ ಇದ್ದು ಪಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ? ಸಿ ಇದ್ದು ಹರ್ ಆಗತ್ತೆ ಅಂತೀವಿ. ಹರ್ ಬರಿಬೇಕು ನೋಡ್ರಿ. ಒಂದ್ಸಲ ನೋಡಿ. ಮಸ್ಕಿಟೋಸ್ ವರ್ ಬೀಯಿಂಗ್ ಕಿಲ್ಡ್ ಬೈ ಅರ್ ಅಂದ್ರೆ ಸೊಳ್ಳೆಗಳು ಅವಳಿಂದ ಕೊಲ್ಲಲ್ಪಟ್ಟವು. ಸೊಳ್ಳೆಗಳು ಏನಂದ್ರೆ ಅವಳಿಂದ ಕೊಲ್ಲಲ್ಪಟ್ಟವು. ಇದರಲ್ಲಿ ಆಕ್ಟಿವ್ ವಾಯ್ಸ್ ಪಾಸಿವ್ ವಾಯ್ಸ್ ಮಾಡಲಿ ಕಂಪಲ್ಸರಿ ಏನೋ ವಿ3 ಇರ್ಬೇಕು. ಇಷ್ಟು ಬೈ ಹಚ್ಬೇಕು. ಮಸ್ಕಿಟೋಸ್ ಅಂದ್ರೆ ಫಸ್ಟ್ ಸಬ್ಜೆಕ್ಟ್ ತರಬೇಕು. ಸಬ್ಜೆಕ್ಟ್ ಅಂದ್ರೆ ಫಸ್ಟ್ ಆಬ್ಜೆಕ್ಟ್ ತರಬೇಕು. ಮಸ್ಕಿಟೋಸ್ ವರ್ ಯಾಕೆ ಬಂತು ಇಲ್ಲಿ? ಮಸ್ಕಿಟೋಸ್ ಅಂತಂದ ಪ್ಲೂರಲ್ ಇದೆ. ಪ್ಲೂರಲ್ ಇದಕ್ಕ ಪ್ಲೂರಲ್ ವರ್ಬ್ ತರಬೇಕು. ಇಲ್ಲಾಂದ್ರೆ ವಾಸ್ ಆಗ್ತಿದ್ವಿ. ಮಸ್ಕಿಟೋಸ್ ಅಂದ್ರೆ ಏನ್ ಏಕವಚನ ಇದ್ರೆ ವಾಸ್ ಆಗ್ತಿದ್ವಿ. ಇಲ್ಲಿ ಪ್ಲೂರಲ್ ಇದೆ, ಪ್ಲೂರಲ್ ಹಾಕಿದೀವಿ. ಮಸ್ಕಿಟೋಸ್ ವರ್ ಬೀಯಿಂಗ್ ಕಿಲ್ಡ್ ಬೈ ಹರ್ ಅವಳಿಂದ ಸೊಳ್ಳೆಗಳು ಅವಳಿಂದ ಕೊಲ್ಲಲ್ಪಟ್ಟವು. ದ ಚೀಫ್ ಗೆಸ್ಟ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್. ನೋಡ್ರಿ, ದ ಚೀಫ್ ಗೆಸ್ಟ್ ಅಂದ್ರೆ ಒಬ್ಬ ಮುಖ್ಯ ಅತಿಥಿ ಪ್ರಶಸ್ತಿಗಳನ್ನು ಹಂಚಿದರು. ಆಲ್ರೆಡಿ ಇದು ಯಾಸ್ ಇದೆ. ಯಾಸ್ ಅಂದ್ರೆ ಏನು? ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದೆ. ಈಗ ಕೆಲಸ ಮುಗಿದಿದೆ ನೋಡ್ರಿ. ದ ಚೀಫ್ ಗೆಸ್ಟ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಅಂದ್ರೆ ಮುಖ್ಯ ಅತಿಥಿಗಳು ಪ್ರಶಸ್ತಿಗಳನ್ನು ಹಂಚಿದರು ಅಂತಿದೆ. ಇದನ್ನ ನಾವು ಪಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ನೋಡ್ರಿ, ಇದು ಚೀಫ್ ಗೆಸ್ಟ್ ಎಂಬುದು ಏನಾಗಿತ್ರಿ? ಇದೊಟ್ಟು ಚೀಫ್ ಗೆಸ್ಟ್ ಎಂಬುದೇನು? ಇದು ಸಬ್ಜೆಕ್ಟ್. ಇದು ಡಿಸ್ಟ್ರಿಬ್ಯೂಟೆಡ್ ಏನಿದು? ವರ್ಬು. ಇದ ಪ್ರೈಸಸ್ ಏನಿದು? ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದ್ರೇನು? ಒಂದು ವಿಷಯ ಅಂದ್ರೆ ಅವ್ರು ಏನ್ ಮಾಡಕತ್ತಾರೆ? ಚೀಫ್ ಗೆಸ್ಟ್ ಪ್ರಶಸ್ತಿಗಳನ್ನು ಹಂಚ್ತಾ ಇದಾರೆ, ಹಂಚಿದರು ಅಂತಿದೆ. ದ ಪ್ರೈಸಸ್ ಫಸ್ಟ್ ಆಬ್ಜೆಕ್ಟ್ ತರಬೇಕು. ದ ಪ್ರೈಸಸ್. ಆಲ್ರೆಡಿ ನಾನು ಹೇಳಿನಿ ದ ಪ್ರೈಸಸ್ ಅಂತ ಇದೆ. ದ ಪ್ರೈಸಸ್ ಸಿಂಗುಲರ್ ಪ್ಲೂರಲ್ ಅಂತ ನೋಡಂತೀನಿ. ಇದು ದ ಪ್ರೈಸಸ್ ಎಂಬುದೇನೋ ಪ್ಲೂರಲ್ ಇದೆ. ಇಲ್ಲಿ ಆಲ್ರೆಡಿ ಯಾಸ್ ಇದೆ. ಯಾಸ್ ಇದ್ದದೆ ಸೇಮ್, ಪ್ಲೂರಲ್ ಸೇಮ್, ಸಿಂಗುಲರ್ ಸೇಮ್. ಇದು ಯಾಸ್ ಇದೆ. ಇದು ಯಾಸ್ ಅಂದ್ರೆ ಏನಾಗತ್ತೆ? ಇದು ಸಿಂಗುಲರ್ ಬರುತ್ತೆ. ಇದು ಪ್ರೈಸಸ್ ಅಂತಿದೆ. ಪ್ರೈಸಸ್ ಅಂದ್ರೆ ಪ್ರಶಸ್ತಿಗಳಿದೆ. ಇದನ್ನ ನಾವೇನ್ ಮಾಡ್ಬೇಕು? ಪ್ಲೂರಲ್ ತರಬೇಕು. ಪ್ಲೂರಲ್ ಅಂದ್ರೆ ಯಾಸ್ ಇದ್ದದ್ದು ಏನಾಗತ್ರಿ? ಯಾವ ಆಗತ್ತೆ ನೋಡ್ರಿ. ದ ಪ್ರೈಸಸ್ ಯಾವ. ಇದು ಐ ವಿ ಯು ದೇ ಇದ್ದಲ್ಲಿ ಏನಾಗತ್ತ? ಯಾವ ಆಗತ್ತ. ಈ ಸೀಟ್ ಇದ್ದಲ್ಲಿ ಯಾಸ್ ಆಗತ್ತೆ. ಈ ಸೀಟ್ ಇದ್ದು ಸಿಂಗುಲರ್ ಇರ್ತಾವ ಮತ್ತು ಐ ವಿ ಯು ದೇ ಲೆಕ್ಕಕ್ಕೆ ಏನಾಗತ್ತೆ? ಯಾಸ್ ಆಗತ್ತೆ ನೋಡ್ರಿ. ದ ಪ್ರೈಸಸ್ ಯಾವಿದೆ? ಬೀನ್ ಹಚ್ಬೇಕಲ್ರಿ. ಯಾವ ಬೀನ್? ದ ಪ್ರೈಸಸ್ ಯಾವ ಬೀನ್ ಡಿಸ್ಟ್ರಿಬ್ಯೂಟೆಡ್. ಡಿಸ್ಟ್ರಿಬ್ಯೂಟೆಡ್ ಡಿಸ್ಟ್ರಿಬ್ಯೂಟಿಂಗ್. ವಿ3 ಏನಾಗತ್ತೆ? ಡಿಸ್ಟ್ರಿಬ್ಯೂಟೆಡ್. ನೆಕ್ಸ್ಟ್ ಬೈ.
ಬೈ ಯಾರ್ರಿ ದ ಚೀಫ್ ಗೆಸ್ಟ್ ಬೈ ಚೀಫ್ ಗೆಸ್ಟ್ ಅಂತ ಆಗ್ಬೋದು ದ ಚೀಫ್ ಗೆಸ್ಟ್ ಮುಂದೆ ನೋಡ್ರಿ ಚೀಫ್ ಗೆಸ್ಟ್ ಅಂತ ನೀವು ಬರ್ಕೊಳ್ಳಿ ಅಂದ್ರೆ ಅಂದ್ರೆ ಪ್ರಶಸ್ತಿಗಳು ಮುಖ್ಯ ಅತಿಥಿಗಳಿಂದ ಹಂಚಲ್ಪಟ್ಟವು ಯಾಗರೆ ಜಸ್ಟ್ ಈಗ ಹಂಚಲ್ಪಟ್ಟವು ನಮಗೇನ್ ಗೊತ್ತಿಲ್ಲ ಅಂದ್ರೆ ಪಾಸಿವ್ ಅಲ್ಲಿ ಏನು ಫಸ್ಟ್ ಆಬ್ಜೆಕ್ಟ್ ತರಬೇಕು ಅದ್ರಲ್ಲಿ ಏನೈತೆ ಯಾಸ್ ಇದೆ ಯಾಸ್ ಬೀನ್ ಹಚ್ಬೇಕು ಇಲ್ಲಿ ಡಿಸ್ಟ್ರಿಬ್ಯೂಟೆಡ್ ಐತೆ ಡಿಸ್ಟ್ರಿಬ್ಯೂಟೆಡ್ ಹಾಕ್ಬೇಕು ನೆಕ್ಸ್ಟ್ ಬೈ ಹಚ್ಚಿ ಲಾಸ್ಟ್ ಏನೈತೆ ಫಸ್ಟ್ ನ ಲಾಸ್ಟ್ ಒಯ್ಯಬೇಕು ಲಾಸ್ಟ್ ನ ಫಸ್ಟ್ ತರಬೇಕು ಲಾಸ್ಟ್ ನ ಕೊನೆಗೆ ಒಯ್ಯಬೇಕು ನೆಕ್ಸ್ಟ್ ಒನ್ ಏನೈತೆ ನೋಡ್ರಿ ಎ ಪೇಂಟರ್ ಈಸ್ ಪೇಂಟಿಂಗ್ ಪಿಕ್ಚರ್ ಎ ಪೇಂಟರ್ ಕನ್ನಡ ಮೀನಿಂಗ್ ಏನಾಗತ್ತೆ ಚಿತ್ರಕಾರ ನೋಡ್ರಿ ಎ ಪೇಂಟರ್ ಅಂದ್ರೆ ಒಬ್ಬ ಚಿತ್ರಕಾರ ಚಿತ್ರಗಳಿಗೆ ಬಣ್ಣ ಹಚ್ತಾ ಇದ್ದಾನೆ ಅಂದ್ರೆ ಪೇಂಟಿಂಗ್ ಬಣ್ಣ ಹಚ್ತಾ ಇದ್ದಾನೆ ಅಂದ್ರೆ ಒಬ್ಬ ಚಿತ್ರಕಾರ ಚಿತ್ರಗಳಿಗೆ ಬಣ್ಣ ಹಚ್ತಾ ಇದ್ದಾನೆ ಇದು ಆಕ್ಟಿವೈಸ್ ಅಲ್ಲಿ ಇದೆ ಅಂದ್ರೆ ಫಸ್ಟ್ ಇದು ಸಬ್ಜೆಕ್ಟ್ ಎ ಪೇಂಟರ್ ಇದು ವರ್ಬು ಇದು ಅಬ್ಜೆಕ್ಟ್ ಫಸ್ಟ್ ಅಬ್ಜೆಕ್ಟ್ ತರಬೇಕು ದ ಪಿಕ್ಚರ್ಸ್ ಇದು ಪ್ಲೂರಲ್ ಇದೆ ದ ಪಿಕ್ಚರ್ಸ್ ಇದ್ದಲ್ಲಿ ಈಸ್ ಹಾಕ್ಬೇಕಾಗತ್ತೆ ಈಸ್ ಪ್ಲೂರಲ್ ಬರಲ್ರಿ ಈಸ್ ಇದ್ದಿದ್ದು ಏನಾಗತ್ತೆ ಹರ್ ಹಾಕ್ಬೇಕಾಗತ್ತೆ ಹರ್ ಹಾಕಿದ ಕಂಪಲ್ಸರಿ ಈಸ್ ಹರ್ ಇದ್ದಲ್ಲಿ ಬೀಯಿಂಗ್ ಹಾಕ್ಬೇಕಾಗತ್ತೆ ಬೀಯಿಂಗ್ ದ ಪಿಕ್ಚರ್ಸ್ ಆರ್ ಬೀಯಿಂಗ್ ಪೇಂಟೆಡ್ ನೋಡ್ರಿ ಪೇಂಟಿಂಗ್ ಇದೆ ಇದನ್ನ V3 ಮಾಡಿ ಪೇಂಟೆಡ್ ಪೇಂಟಿಂಗ್ V3 ಪೇಂಟೆಡ್ ಆಮೇಲೆ ಬೈ ಯಾರಿಂದ ಎ ಪೇಂಟರ್ ನೋಡ್ರಿ ದ ಪಿಕ್ಚರ್ಸ್ ಆರ್ ಬೀಯಿಂಗ್ ಪೇಂಟೆಡ್ ಬೈ ಎ ಪೇಂಟರ್ ದ ಪಿಕ್ಚರ್ಸ್ ಆರ್ ಬೀಯಿಂಗ್ ಪೇಂಟೆಡ್ ಬೈ ಎ ಪೇಂಟರ್ ಅಂದ್ರೆ ಈ ಚಿತ್ರಗಳು ಒಬ್ಬ ಪೇಂಟರ್ ಇಂದ ಬಣ್ಣ ಹಚ್ಚಲ್ಪಟ್ಟವು ದೇ ಹ್ಯಾವ್ ಪಬ್ಲಿಷ್ಡ್ ಎ ನ್ಯೂ ನಾವೆಲ್ ದೇ ಹ್ಯಾವ್ ಪಬ್ಲಿಷ್ಡ್ ನ್ಯೂ ನಾವೆಲ್ ದೇ ಹ್ಯಾವ್ ಪಬ್ಲಿಷ್ಡ್ ನ್ಯೂ ನಾವೆಲ್ ಅಂದ್ರೆ ಅವರು ಹೊಸ ಕಾದಂಬರಿಯನ್ನು ಪ್ರಕಟಿಸಿದರು ಯಾವ ಬಂದಿದೆ ಪ್ರೆಸೆಂಟ್ ಅಲ್ಲಿ ಇದೆ ಈ ಜಸ್ಟ್ ಕೆಲಸ ಮುಗಿದಿದೆ ದೇ ಹ್ಯಾವ್ ಪಬ್ಲಿಷ್ಡ್ ದ ನ್ಯೂ ನಾವೆಲ್ ಅವರು ಹೊಸ ಕಾದಂಬರಿಯನ್ನು ಪ್ರಕಟಿಸಿದರು ಇದನ್ನ ಪಾಸ್ ವೈಸ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿದೆ ಪಾಸ್ ವೈಸ್ ಅಂದ್ರೆ ಏನು ಫಸ್ಟ್ ಅಬ್ಜೆಕ್ಟ್ ತರಬೇಕಂತ ನ್ಯೂ ನಾವೆಲ್ ಆಮೇಲೆ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕಂತ ಆಮೇಲೆ ಎಷ್ಟೇನು V3 ಹಚ್ಬೇಕಂತ ನಾವೆಲ್ ಅಂತಿದೆ ದ ನ್ಯೂ ನಾವೆಲ್ ಅಂದ್ರೆ ಏನ್ರಿ ಹೊಸ ಕಾದಂಬರಿ ನ್ಯೂ ನಾವೆಲ್ ಆಮೇಲೆ ಹೆಲ್ಪಿಂಗ್ ವರ್ಬ್ ಯಾವಿದೆ ಈ ನ್ಯೂ ನಾವೆಲ್ ಎಂಬುದು ಏಕವಚನದಾಗ ಐತೆ ಬಹುವಚನ ಸಿಂಗುಲರ್ ಇದೆ ಪ್ಲೂರಲ್ ಇದೆ ನೋಡು ನ್ಯೂ ನಾವೆಲ್ ಅಂದ್ರೆ ಹೊಸ ಕಾದಂಬರಿ ಇದು ಸಿಂಗುಲರ್ ಇದೆ ಹೊಸ ಕಾದಂಬರಿಗಳು ಇಲ್ಲಲ್ರಿ ನ್ಯೂ ಕಾದಂಬರಿ ಇದೆ ಇಲ್ಲಿ ಕಾನ್ಸೆಪ್ಟ್ ಏನಿದೆ ಯಾವಿದೆ ಇಲ್ಲಿ ಯಾವಿದ್ ನೋಡ್ರಿ ಇದು ಯಾವಿದ್ ಏನಾಗತ್ತ ಐ ವಿ ಯು ದೇ ಇದ್ದಲ್ಲಿ ಏನಾಗುತ್ತೆ ಯಾವ ಬರುತ್ತೆ ಇದು ಈ ಸೀಟ್ ಇದ್ದಲ್ಲಿ ಯಾಜ್ ಬರುತ್ತೆ ಯಾಜ್ ಎಂಬುದನ್ನ ಸಿಂಗುಲರ್ ಆಗತ್ತೆ ಇಲ್ಲಿ ಯಾವ ಏನ್ ಮಾಡಬೇಕು ಯಾಜ್ ಮಾಡ್ಕೊಂಬೇಕು ನೋಡ್ರಿ ಯಾಜ್ ಯಾಕೆ ಬಂತು ಸಿಂಗುಲರ್ ಇದೆ ಪ್ಲೂರಲ್ ಇದ್ರೆ ಯಾವ ಬರ್ತಿತ್ತು ನ್ಯೂ ನಾವೆಲ್ ಆಸ್ ಪಬ್ಲಿಷ್ಡ್ ಏನ್ರಿ ಪಬ್ಲಿಷ್ಡ್ V3 ಆಗಿದೆ ಪಬ್ಲಿಷ್ಡ್ ಬೈ ಯಾರಿಂದ ರೀ ದೇ ಇದೆ ಏನಾಗುತ್ತೆ ಪಾಸಿವ್ ನಲ್ಲಿ ದೆಮ್ ಆಗುತ್ತೆ
ಅಂದ್ರೆ ಹೊಸ ಕಾದಂಬರಿಯು ಅವರಿಂದ ಪ್ರಕಟಿಸಲ್ಪಟ್ಟಿತು. ನೀವು ಅರ್ಧ ನೋಡಿ ಸ್ಕಿಪ್ ಮಾಡಿದ್ರೆ ಏನಾಗತ್ತೆ ನೋಡ್ರಿ, ಯಾವ್ದೇ ರೀತಿ ಅರ್ಥ ಆಗಲ್ಲ. ಕಂಪಲ್ಸರಿ ನೋಡ್ಲೇಬೇಕು. ನೋಡಿ ನೀವು ಅರ್ಥ ಮಾಡ್ಕೊಂಡ್ರೆ ಮಾತು ಬರ್ತಲ್ರಿ. ಯಾವ್ದು ಸ್ಕಿಪ್ ಮಾಡಿದೆ ನೋಡಿದ್ರೆ ನೀವು ಅಷ್ಟಕ್ಕಷ್ಟೇ ನೋಡ್ರಿ, ಸ್ಕಿಪ್ ಮಾಡ್ಬಿಡ್ರಿ. ಯಾವ್ದೇ ಕಂಪಲ್ಸರಿ ಪೂರ್ತಿಯಾಗಿ ನೋಡ್ರಿ. ಇನ್ನೊಂದು ಎಕ್ಸಾಂಪಲ್ ತಗೊಂಬನ್ರಿ. ಏನು ಸಿ ರೀಡ್ಸ್ ಎ ನಾವೆಲ್. ಸಿ ರೀಡ್ಸ್ ಎ ನಾವೆಲ್ ಅಂತಿದೆ. ಅಂದ್ರೆ ಅವಳು ಕಾದಂಬರಿಯನ್ನು ಓದ್ತಾಳೆ. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಅವಳು ಕಾದಂಬರಿಯನ್ನು ಓದ್ತಾಳೆ. ನೆಕ್ಸ್ಟ್ ಇದೇನು ಆಕ್ಟಿವ್ ವಾಯ್ಸ್ ಇದೆ. ಇದು ಪಾಸ್ಟ್ ವಾಯ್ಸ್ ಮಾಡ್ಬೇಕಂತಂದ್ರೆ ನೋಡ್ರಿ, ಫಸ್ಟ್ ಏನು ಎ ನಾವೆಲ್ ಅಂದ್ರೆ ಇದು ಸಬ್ಜೆಕ್ಟ್, ಇದು ವರ್ಬ್, ಇದು ಆಬ್ಜೆಕ್ಟ್. ಫಸ್ಟ್ ತಗೊಂಬರ್ರಿ. ಎ ನಾವೆಲ್ ಈ ನಾವೆಲ್ ಎಂಬುದು ಏನೈತೆ ಸಿಂಗುಲರ್ ಇದೆ. ಈಸ್ ಹಾಕ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಏನ್ ಬರ್ತದೆ? ಯಾಮ್ ಇಸ್ ಆರ್ ಬರ್ತಾಳೆ. ಸಿಂಪಲ್ ಪ್ರೆಸೆಂಟ್ ಇದ್ದು ಪ್ರೆಸೆಂಟ್ ಕಂಟಿನ್ಯೂ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕತ್ತ. ಈಸ್ ಆಯ್ತು. ಎ ನಾವೆಲ್ ಈಸ್. ನೆಕ್ಸ್ಟ್ ಇದೆ ರೀಡ್ ಇದೆ, ರೀಡ್ಸ್ ಇದೆ. ರೀಡ್ಸ್ ಏನ್ ಮಾಡ್ಬೇಕು? ರೆಡ್ ಮಾಡ್ಬೇಕು. ರೀಡ್ ಇದ್ದೇನಂತ? ರೀಡು, ರೆಡ್, ರೀಡಿಂಗು, ರೀಡ್ಸ್ ಆಗತ್ತೆ. ರೆಡ್ ಸೇಮ್ ಇರ್ತಾರೆ, ಪ್ರೊನೌನ್ಸ್ ಚೇಂಜ್ ಆಗತ್ತೆ ಅಷ್ಟೇ. ಸೇಮ್ ವರ್ಡ್ ರೀಡ್ ಅಂತ ಇರ್ತದೆ, ಪ್ರೊನೌನ್ಸ್ ಚೇಂಜ್ ಆಗುತ್ತೆ. ರೀಡು, ರೆಡ್, ರೀಡಿಂಗ್, ರೀಡ್ಸ್. ಎ ನಾವೆಲ್ ಇಸ್ ರೆಡ್ ಬೈ. ಇದೆ ಹರ್ ಹಾಕ್ಬೇಕಾಗತ್ತೆ. ಅಂದ್ರೆ ಒಂದು ಕಾದಂಬರಿಯು ಅವಳಿಂದ ಓದಲ್ಪಡುತ್ತದೆ. ಇನ್ನ ಓದಿಲ್ಲ, ಓದಲ್ಪಡುತ್ತಾ ಇದೆ. ನೀವ್ ಏನ್ ಮಾಡಿದ್ರಿ? ಫಸ್ಟ್ ಅಬ್ಜೆಕ್ಟ್ ನ ಫಸ್ಟ್ ತಗೊಂಬಂದ್ರಿ. ಈ ಒಂದು ಸಬ್ಜೆಕ್ಟ್ ನ ಕೊನೆಗೆ ಒಯ್ದ್ರಿ. ಇಲ್ಲಿ ರೀಡ್ ಇದ್ದೇನಂತ V3 ಅಂದ್ರೆ V1, V2, V3 ಯಾವ್ದೇ ಇರ್ಲಿ, ಇಲ್ಲಿ ಏನ್ ಮಾಡಿದ್ರಿ? V3 ನ ಹಾಕಿದ್ರಿ. ಈ ತರ ಆಕ್ಟಿವ್ಸ್ ಅಲ್ಲಿ ಬರುತ್ತೆ. ನೀವು ಪಿಕ್ಚರ್ ಮಾಡ್ರಿ, ಸ್ಕಿಪ್ ಮಾಡ್ಬಿಡ್ರಿ, ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ. ಇದು ನಿಮ್ಗೆ ಅರ್ಥ ಆಗಿದೆ ಇಲ್ಲ ಅಂತಂದು ನಾವು ಒಂದ್ 2 ಎಕ್ಸಾಂಪಲ್ ಕೊಡ್ತೀನಿ. ಅದು ನೀವು ಕಂಪಲ್ಸರಿ ಬಿಡಿಸಿ ಹಾಕಿದ್ರೆ ಮಾತ್ರ ನಾವು ಅರ್ಥ ಆಗಿದೆ ಅಂತ ತಿಳ್ಕೊಂತೀವಿ. ಏನ್ ಹಾಕಂಬ್ರಿ? ರವಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ರವಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ರವಿ ಕ್ರಿಕೆಟ್ ಆಡ್ತಾ ಇದ್ದಾನೆ. ಒಂದು ಬಿಡಿಸಿ. ನೆಕ್ಸ್ಟ್ ಪಾಸ್ ಮಾಡ್ರಿ. ನೆಕ್ಸ್ಟ್ ಪ್ರೇಮ ಸಿಂಗ್ಸ್ ಸಾಂಗ್. ಪ್ರೇಮ ಸಿಂಗ್ಸ್ ಸಾಂಗ್ ಅಂದ್ರೆ ಪ್ರೇಮಳು ಒಂದು ಹಾಡನ್ನು ಹಾಡ್ತಾ ಇದ್ದಾಳೆ. ಪ್ರೇಮ ಸಿಂಗ್ಸ್ ಸಾಂಗ್. ನೋಡಿ, ಇವೆರಡನ್ನು ನೀವೇನ್ ಮಾಡಿದೀವಿ? 2 ಆಕ್ಟಿವ್ಸ್ ಅಲ್ಲಿ ಇದೆ. 2 ಪಾಸ್ ವಾಯ್ಸ್ ಅಲ್ಲಿ ಮಾಡಿ ಕಾಮೆಂಟ್ ಮಾಡ್ರಿ. ನಿಮಗೆ ಅರ್ಥ ಆಗಿದೋ ಇಲ್ಲೋ, ನಾನು ಹೇಳೋದು ಅರ್ಥ ಆಗುತ್ತೋ ಇಲ್ಲೋ ಒಂದ್ಸಲ ಇದರಲ್ಲಿ ಕಾಮೆಂಟ್ ಬರ್ರಿ. ಮತ್ತೆ ಲೈಕ್ ಮಾಡೋದು ಮರಿಬೇಡ್ರಿ. ಹೊಸದಾಗಿ ನಾನು ಅಷ್ಟೊಂದು ಐಡಿಯಾ ಇಲ್ರಿ, ಅಷ್ಟೊಂದು ಆದ್ರೆ ಪರ್ಫೆಕ್ಟ್ ಆಗಿ ಹೇಳಿದೀನಿ ಅಂತ ನನಗೆ ನಂಬಿಕೆ ಇದೆ. ಐ ಹೋಪ್ ಯು. ಥ್ಯಾಂಕ್ ಯು.